गुरुर्ब्रह्मा गुरुर्विष्णु गुरुर्देवो महेश्वर गुरुर्साक्षात् परब्रह्म तस्मै श्री गुरवे नमः. जया जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ 4 ಸೆಪ್ಟೆಂಬರ್ ಶ್ರೀ ಮಹಾರಾಜರ ಪ್ರವಚನ. ಅಭಿಮಾನರಹಿತರಾಗದ ಹೊರತು ಭಕ್ತಿ ಮಾಡಲು ಬರುವುದಿಲ್ಲ. ಅಭಿಮಾನರಹಿತರಾಗದ ಹೊರತು ಭಕ್ತಿ ಮಾಡಲು ಬರುವುದಿಲ್ಲ. ಅಭಿಮಾನ ಇಟ್ಕೊಂಡು ನಾವು ನಮ್ಮನ್ನು ಭಕ್ತಿ ಮಾಡ್ತೀವಿ ಅಂತ ಹೇಳ್ಕೊಂಡ್ರೆ ಭಕ್ತಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅಭಿಮಾನ ಅಂದರೆ ದೇಹಾಭಿಮಾನ, ದೇಹ ಭಾವ ಇಟ್ಕೊಂಡು ಭಕ್ತಿ ಮಾಡಲಿಕ್ಕೆ ಬರೋದಿಲ್ಲ. ಏನು ಹೇಳ್ತಾರಪ್ಪ ಶ್ರೀ ಮಹಾರಾಜರು? ಹೊರಗಿನ ಜಗತ್ತಿನ ಆಘಾತಗಳು ನಮ್ಮ ಮೇಲೆ ಆಗುತ್ತವೆ. ಅದರಿಂದಾಗುವ ನಮ್ಮ ಪ್ರತಿಕ್ರಿಯೆಯು ಸುಖದ, ದುಃಖದ, ಅಭಿಮಾನದ, ಕಾಮ, ಕ್ರೋಧ, ಲೋಭಗಳ ಯಾವುದೇ ಆಗದಿದ್ದರೂ ಅದಕ್ಕೆ ವೃತ್ತಿ ಅನ್ನುತ್ತಾರೆ. ಏನು ಹೇಳ್ತಾರಪ್ಪ ಮಹಾರಾಜರು? ಹೊರಗಿನ ಜಗತ್ತಿನ ಆಘಾತಗಳು ಅಂದರೆ ಜನ ನಮಗೆ ಏನಾದ್ರು ಒಂದು ಮಾತು ಹೇಳ್ತಾರೆ, ಅಪಮಾನ ಮಾಡ್ತಾರೆ, ಮಾನ ಮಾಡ್ತಾರೆ, ಮಾನ ಸಮ್ಮಾನಗಳನ್ನು ಮಾಡ್ತಾರೆ, ಮತ್ತು ಅಪವಾದಗಳನ್ನು ಹೊರಿಸ್ತಾರೆ. ನಮ್ಮ ಮೇಲೆ ಆಗುವ ಅದರಿಂದಾಗುವ ನಮ್ಮ ಪ್ರತಿಕ್ರಿಯೆ ಅಂದರೆ 97% ರಿಯಾಕ್ಷನ್, ಪ್ರತಿಕ್ರಿಯೆ ನಾವು ಕೊಡ್ತೀವಿ. 3% ಅಷ್ಟೇ ನಮ್ಮ ಕ್ರಿಯೆ ಆಗಿರುತ್ತಲ್ಲಿ. ಆ್ಯಕ್ಷನ್, ಒಂದು ಕೆಲಸ ಮಾಡಿರ್ತೀವಿ, ಆ ಕೆಲಸ ಮಾಡಾದ್ಮೇಲೆ ಪ್ರತಿಕ್ರಿಯೆ ಅಲ್ಲಿಂದ ಏನು ಬರುತ್ತೋ ಅದಕ್ಕೆ ಇನ್ನೊಂದು ನಾವು ಪ್ರತಿಕ್ರಿಯೆ ಕೊಡ್ತೀವಿ. ನಾನೇನೋ ಒಂದು ಕೆಲಸ ಮಾಡಿದ್ದೀನಪ್ಪ, ಆ ಕೆಲಸ ಮಾಡಾದ್ಮೇಲೆ ಅದರಲ್ಲಿ ಏನೂ ಇರೋದಿಲ್ಲ. ಆದರೆ ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಟ್ಟಾಗ ಇದು ಹೆಂಗಾಯಿತು, ಇದು ಈ ನಿರೂಪಣೆ ಹೆಂಗಾಯ್ತಪ್ಪ, ಇದನ್ನು ಯಾರು ಒಪ್ಕೋತಾರೆ, ಯಾರು ಒಪ್ಕೊಳ್ಳೋದಿಲ್ಲ, ಅದರಿಂದ ಏನು ಉಂಟಾಗತ್ತೆ? ನನಗೆ ಪ್ರತಿಕ್ರಿಯೆ ಕೊಟ್ಟಾಗ ಸುಖ ಉಂಟಾಗತ್ತೆ. ಯಾರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ಆನಂದ ಆಗುತ್ತೆ. ಓಹೋ ವಾ ನಾ ಹೇಳಿದ್ದು ಚೆನ್ನಾಗಿತ್ತು. ಇಲ್ಲ ಬಾರಿ ಇವ್ರೇನು ಹೇಳ್ತಾರೆ, ಇವ್ರಿಗೇನು ಚಲೋ ಹೇಳಲಿಕ್ಕೆ ಬರೋದಿಲ್ಲ, ಏನೋ ಒಂದು ಕಾಪಿ ಮಾಡಿ ಹೇಳ್ತಾರೆ ಅಂತ ಹೇಳಿದ್ರೆ ಅದರಿಂದ ದುಃಖ ಉಂಟಾಗತ್ತೆ. ಅಭಿಮಾನದ, ಕಾಮ, ಕ್ರೋಧ, ಲೋಭ ಯಾವುದೇ ಆಗದಿದ್ದರೂ ಅದಕ್ಕೆ ವೃತ್ತಿ ಅನ್ನುತ್ತಾರೆ. ವೃತ್ತಿ ಅಂತಾರೆ ಅದಕ್ಕೆ. ಈ ವೃತ್ತಿಗಳನ್ನು ಏನಾಗುತ್ತೆ? ವೃತ್ತಿ ಹೇಳುತ್ತೆ ಪ್ರತಿ ಸಲ ದಿವಸದಲ್ಲಿ ಇಂಥ ಎಷ್ಟು ಬಾರಿ ನಮ್ಮ ವೃತ್ತಿ ಹೇಳುತ್ತೆ. ಪಟಕ್ಕಂತ ಪ್ರತಿಕ್ರಿಯೆ ಕೊಡ್ತೀವಿ, ಪಟಕ್ಕಂತ ಮಾತಾಡ್ತೀವಿ. ಅಲ್ಲಿ ನಮಗೆ 1 ನಿಮಿಷ 1 ಸೆಕೆಂಡ್ ಕೂಡ ಪಾಸ್ ಮಾಡಿ ಇದರದ ಅವಶ್ಯಕತೆ ಇಲ್ಲ ಅಂತ ಮನಸ್ಸಿಗೆ ಬರೋದೇ ಇಲ್ಲ. ಯಾಕೆಂದರೆ ಮನಸ್ಸಿನ ಗುಣನೇ ಅದು ಹೊರಗಡೆ ಹೋಗುವುದು, ಪ್ರವೃತ್ತಿ ಮಾರ್ಗ. ಹೊರಗಡೆ ಹೋದ ಕೂಡಲೇ ಒಂದು ನಮಸ್ಕಾರ ಹಾಕೋದು, 10 ಮಾತಾಡೋದು, ಇವೆಲ್ಲವೂ ಏನು? ಪ್ರವೃತ್ತಿ ಮಾರ್ಗ. ಈ ವೃತ್ತಿಗಳನ್ನು ಸ್ಥಿರವಾಗಿಡುವುದೇ ನಿಜವಾದ ಪರಮಾರ್ಥವಾಗಿರುತ್ತದೆ. ಈ ವೃತ್ತಿಗಳನ್ನು ಹೆಂಗಿಡಬೇಕಪ್ಪ? ಹಾಗೆ ಸ್ಥಿರ ಇಡಬೇಕು. ಅಂದರೆ ಯಾರು ಏನೇ ಹೇಳಿದ್ರು ಕೂಡ, ಏನೇ ಮಾತಾಡಿದ್ರು ಕೂಡ, ಪ್ರಪಂಚದಲ್ಲಾಗಲಿ ಪರಮಾರ್ಥದಲ್ಲಾಗಲಿ ನಾವು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಬಾರ್ದು. ಯಾಕಪ್ಪ? ಯಾಕೆಂದರೆ ನಾವು ಬಂದಿರೋ ಉದ್ದೇಶ, ನಮಗೆ ಪ್ರಯೋಜನ ಏನು ಅಂತ ಒಮ್ಮೆ ನಿಮಗೆ ನಿಶ್ಚಿತ ಆಯ್ತಪ್ಪ, ನೀವು ಯಾವ ಮಾತಿಗೂ ಪ್ರತಿಕ್ರಿಯೆ ಕೊಡೋದಿಲ್ಲ. ಸದ್ಗುರು ಯಾವಾಗ ನಮಗೆ ಬೋಧನೆ ಮಾಡ್ತಾನೆ, ನೀನು ಎದಕ್ಕಪ್ಪ ಬಂದಿದೆಯಾ ಇಲ್ಲಿ? ಭಗವಂತನ ಅರಿತುಕೊಳ್ಳಕ್ಕೆ, ಅವನ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ, ಆ ಪರಬ್ರಹ್ಮ ವಸ್ತುವನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಅಂದಮೇಲೆ ಅದರಲ್ಲಿ ಅಡ್ಡ ಬರುವ ಎಲ್ಲ ಅಡೆತಡೆಗಳನ್ನು ನೀನು ದಾಟಿ ಹೋಗಬೇಕು, ಸೀಮೋಲ್ಲಂಘನ ಮಾಡಬೇಕು. ದೇಹ, ಮನಸ್ಸು, ಬುದ್ಧಿಯ ಸೀಮೋಲ್ಲಂಘನ ಮಾಡಬೇಕು. ಅದಕ್ಕೆ ನೀನು ಯಾವ ಥರವಾದ ಜಗತ್ತಿಗೆ ಪ್ರತಿಕ್ರಿಯೆನೂ ಕೊಡಬೇಡ. ಅದೇ ನಿಜವಾದ ಪರಮಾರ್ಥವಾಗಿರುತ್ತದೆ. ವೃತ್ತಿಗಳನ್ನು ಭಗವಂತನ ಕಡೆಗೆ ಹೊರಳಿಸುವುದೆಂದರೆ ಭಕ್ತಿ ಮಾಡುವುದೆಂದರ್ಥ. ಈ ವೃತ್ತಿಗಳು ಏನು? ಕಾಮಕ್ರೋಧ ಲೋಭಾದಿಗಳನ್ನು ವೃತ್ತಿಗಳನ್ನು ಭಗವಂತನ ಕಡೆ ಹೊರಳಿಸೋದು. ಸಿಟ್ಟು ಬಂದರೆ ಭಗವಂತನ ಮೇಲೆ ಸಿಟ್ಟು ಮಾಡ್ರಿ. ಎಲ್ಲಿದ್ದಾನೆ ಹರಿ, ಯಾಕೆ ನನಗೆ ದರ್ಶನ ಕೊಡ್ತಿಲ್ಲ ಇಲ್ಲಿ ತನಕ? ನಾನು ಮಾಡ್ತಿದ್ದೀನಿ, ಆದರೂ ನೀನು ನನ್ನ ಕಣ್ಮುಂದೆ ಯಾಕೆ ಬರ್ತಿಲ್ಲಪ್ಪ? ಸಿಟ್ಟು ಮಾಡಿರಿ. ಬೇರೆಯವ್ರ ಮೇಲೆ ಸಿಟ್ಟು ಮಾಡಿದ್ರೆ ಏನೂ ಉಪಯೋಗ ಇಲ್ಲ. ಟಣ್ ಅಂತ ಪಾತ್ರೆ ಕುಟ್ದಂಗೆ ಆಗ್ತಾವದು. ಆದರೆ ಹರಿ ಮೇಲೆ ಸಿಟ್ಟು ಮಾಡಿರಿ, ನೀನು ಯಾಕೋ ದರ್ಶನ ಕೊಡ್ತಿಲ್ಲ ಇಲ್ಲಿ ತನಕ? ಸಂತರು ಹೆಂಗೆ ಖಂಡಿತವಾಗಿ ಜಗಳ ಮಾಡ್ತಿದ್ರು ಭಗವಂತನ ಜೊತೆಗೆ. ತುಕಾರಾಮ್ ಮಹಾರಾಜರು ಸಮರ್ಥರು, ನೀನು ದರ್ಶನ ಕೊಡಲೇಬೇಕು ಅಂತ. ಆ ಅಟ್ಟಹಾಸದಿಂದ ನಾವು ಅವನ ಕಡೆಗೆ ಈ ವೃತ್ತಿಗಳನ್ನು ಹೊರಳಿಸ್ಬೇಕು.
ಭಗವಂತನ ಭಕ್ತಿಯಿಂದ ವಿಷಯಗಳು ಇರುವುದಂತೆ ದೂರವಾಗುತ್ತದೆ. ಆವಾಗ ಆ ವಿಷಯಗಳೆಲ್ಲ ನಮ್ಮಿಂದ ದೂರ ಆಗ್ತಾ ಹೋಗುತ್ತೆ. ಭಕ್ತಿಯು ಅತ್ಯಂತ ಸ್ವಾಭಾವಿಕವಾಗಿರುತ್ತದೆ. ಅದು ಪ್ರತಿಯೊಬ್ಬರಿಗೂ ಬೇಕಾಗಿಯೇ ಇರುತ್ತದೆ. ಸ್ವಾಭಾವಿಕ, ಅದು ನಮ್ಮ ಸ್ವಾಭಾವಿಕ ಗುಣ. ಏನು ಪ್ರಪಂಚದಲ್ಲಿ ಪ್ರೀತಿ ಅಂತೀವೋ ಪರಮಾರ್ಥನದಕ್ಕೆ ಭಕ್ತಿ ಅಂತೀವಿ. ಅದು ಸ್ವಾಭಾವಿಕ ಗುಣ ನಮ್ಮದು. ಎಲ್ಲರಿಗೂ ಭಕ್ತಿ ಮಾಡಬೇಕು ಅನಿಸುತ್ತೆ. ಏಕೆಂದರೆ ಭಕ್ತಿ ಎಂದರೆ ಅಭಿರುಚಿ. ಯಾವುದಾದರೂ ಒಂದು ವಿಷಯದ ಅಭಿರುಚಿ ಇಲ್ಲದ ಮನುಷ್ಯನೇ ಅಪರೂಪ. ಎಲ್ಲರಿಗೂ ಏನಾದರೂ ಅಭಿರುಚಿ ಇರುತ್ತೆ. ಇದು ಮಾಡಬೇಕು, ಕುಕ್ಕಿಂಗಿಂದ ಅಭಿರುಚಿ, ಕಾದಂಬರಿಗಳು, ಪುಸ್ತಕಗಳು, ಸದ್ಗ್ರಂಥ ಓದೋದು ಅಭಿರುಚಿ. ಹಾಗೆ ಎಲ್ಲ ಅಭಿರುಚಿ ನಮಗಿದ್ದಾಗ ನಮಗೇನಾಗತ್ತಪ್ಪ, ಅದಕ್ಕೆ ಭಕ್ತಿ ಅಂತಾರೆ. ಆದರೆ ಅಭಿಮಾನರಹಿತರಾಗದ ಹೊರತು ಭಕ್ತಿ ಮಾಡಲು ಬರುವುದೇ ಇಲ್ಲ. ಹಾಗೂ ಭಕ್ತಿಯ ಹೊರತಾಗಿ ಭಗವಂತನನ್ನು ಪ್ರಾಪ್ತನಾಗುವುದೇ ಇಲ್ಲ. ನಾವು ಏನೇ ಮಾಡೋಣ, ನಾವು ಟ್ಯಾಗ್ ಹಾಕ್ಕೊಂಡ್ಬಿಟ್ರೆ ನಾವು ಭಕ್ತರಿದ್ದೀವ್ರಿ, ನಾವು ಸಾಧಕರಿದ್ದೀವಿ, ಅದು ದಾಂಭಿಕ ಭಕ್ತಿ ಆಗುತ್ತೆ. ಭಗವಂತ ಬಂದು ಹೇಳಬೇಕು, ಇವು ನನ್ನವನಾಗಿದ್ದಾನಪ್ಪ ಅಂತ. ಮಹಾರಾಜರು ಹೇಳಿದ್ರು ಮಾಝೇ ಬುವಾ ಅಂತ. ಬ್ರಹ್ಮಾನಂದ ಮಹಾರಾಜರು ಹೇಳಿಲ್ಲ ನಾನು ಮಹಾರಾಜರವ್ರು ಆಗಿಬಿಟ್ಟಿದ್ದೀನಿ ಅಂತ. ಮಹಾರಾಜ್ ಹೇಳಿದ್ರು ಮಾಝೇ ಬುವಾ ಅಂತ ಹೇಳಿದ್ರು. ಮಾಝೇ ಬುವಾ ಅಂದರೆ ಎಷ್ಟು ಶರಣಾಗತಿ ಇರಬೇಕು ಬ್ರಹ್ಮಾನಂದ ಮಹಾರಾಜರದ್ದು. ಭಕ್ತ ಹಾಗೂ ಭಗವಂತ ಇಬ್ಬರು ಇರುವರು, ಒಬ್ಬರು ಬೇರೆ ಅಲ್ಲವೇ ಅಲ್ಲ, ಇಬ್ಬರು ಒಂದೇ. ಭಕ್ತ ಮತ್ತು ಭಗವಂತ ಇಬ್ಬರು ಒಂದೇ. ಆದ್ದರಿಂದ ಭಗವಂತನು ಸರ್ವವ್ಯಾಪಿ ಆಗಿರುವುದೆಂದು ಭಕ್ತನು ಸರ್ವವ್ಯಾಪಿ ಆಗಿರುತ್ತಾನೆ. ಭಕ್ತನು ಭಗವಂತನೇ ಆಗಿರುತ್ತಾನೆ. ಆದ್ದರಿಂದ ಅವನಿಗೆ ಜಗತ್ತಿನಲ್ಲೆಲ್ಲ ಆನಂದವೇ ಕಾಣಿಸುತ್ತದೆ. ಭಕ್ತ ಮತ್ತು ಭಗವಂತನಲ್ಲಿ ಯಾವ ಭೇದವೂ ಇಲ್ಲ. ಅದನ್ನು ನಾವು ಹಲವಾರು ಗ್ರಂಥದಲ್ಲಿ, ಉಪನಿಷತ್ಗಳಲ್ಲಿ, ಭಾಗವತದಲ್ಲಿ ಹೇಳಿದ್ದಾರೆ. ಭಗವಂತ ನಾನು ನೀನು ಬೇರೆ ಅಲ್ಲಪ್ಪ, ನಾನು ನೀನು ಒಂದೇ ಇದ್ದೀವಿ, ನೀನು ನಾನೇ ನಾನು ನೀನೇ, ಅಲ್ಲಿ ಯಾವ ಭೇದ ಇಲ್ಲ. ಅದಕ್ಕೆ ನಿರ್ವಾಣ ಶತಕದಲ್ಲಿ ಹೇಳಿದ್ರು ಶಂಕರಾಚಾರ್ಯರು, ಗುರುರ್ನೈವ ಶಿಷ್ಯಂ, ಯಾರೂ ಇಲ್ಲ, ಯಾರ್ಯಾರೂ ಇಲ್ಲ ಅಲ್ಲಿ, ನಾನು ನೀನು ಒಂದೇ. ಆ ಭೇದನು ಗುರು ಮತ್ತು ಶಿಷ್ಯನೂ ಉಪಾಧಿನೇ. ಅದು ಕಳ್ಚೋಯ್ತು ಅಂದರೆ ಏನು, ಎರಡೂ ಇರೋದು ಒಂದೇ. ದ್ವೈತಕ್ಕೆ ಬಂದಾಗ ಗುರು ಸಾಕಾರ ರೂಪ ತಗೊಂಬರ್ತಾನೆ, ಅವನು ಇನ್ನೊಂದು ಆಕಾರ ತಗೊಂಬರ್ತಾನೆ. ಪ್ರಬ್ರಹ್ಮ ವಸ್ತು ಶಿಷ್ಯ ಬೋಧನೆ ಮಾಡ್ತಿದ್ದಾರೆ ಅಂತ ಲೀಲಾ ಕಾಣಿಸೋದು. ಆದರೆ ಇಬ್ಬರು ಇರೋದು ಒಂದೇ. ಜಗತ್ತಿನ ಸೃಷ್ಟಿ ನಿಯಮ ನಡೀತಿರಬೇಕು, ಪ್ರಪಂಚ ನಡಿಬೇಕು, ಅದಕ್ಕೋಸ್ಕರ ಇವೆಲ್ಲಗಳನ್ನು ಮಾಡಿದ್ದಾರೆ. ನಾನು ಇರುವುದಿಲ್ಲ, ನೀನು ಅಂದರೆ ಭಗವಂತನೇ ಇರುತ್ತಿ, ಅಥವಾ ನಾನು ಅವನೇ ಅಂದರೆ ಭಗವಂತನ ಇರುತ್ತಾನೆ ಎಂದು ತಿಳಿಯುವುದು ಹಾಗೂ ಅದರಂತೆ ಆಚರಣೆಯಲ್ಲಿ ತರುವುದು, ಇದೇ ಪರಮಾರ್ಥದ ತತ್ವಜ್ಞಾನದ ಸಾರವಾಗಿರುತ್ತದೆ. ಹಾಗೂ ಇದು ಸಾಧಿಸಲು ಭಗವಂತನ ಅನುಸಂಧಾನವೇ ಮುಖ್ಯ ಸಾಧನೆಯಾಗಿರುತ್ತದೆ. ತತ್ವಜ್ಞಾನ ಏನಪ್ಪ ಸಾರ ಹೇಳೋದು, ನಾನು ನೀನು ಒಂದೇ ಅಂತ. ಈ ಭಗವಂತನೇ ಇರುತ್ತಾನೆ, ನಾನಿರುವುದಿಲ್ಲ. ಅದನ್ನು ಸಾಧಿಸಬೇಕು ಅಂದರೆ ಭಗವಂತನ ಅನುಸಂಧಾನ ಇಟ್ಕೋಬೇಕು. ಇಂದು ನಮಗೆ ಭಗವಂತನನ್ನು ನೋಡಬೇಕಾಗಿದ್ದರೆ ಒಂದೇ ಒಂದು ಉಪಾಯವಾಗಿರುತ್ತದೆ. ಅದೇನೆಂದರೆ ಭಗವಂತನ ನಾಮದಲ್ಲಿಯೇ ಇರುವುದು. ನಾಮದ ಹೊರತು ಬೇರೆ ಮಾರ್ಗವೇ ಇಲ್ಲ. ಹರಿಯುತ್ತಾ ಒಂದು ಕಾಲುವೆಯು ನೀರು ತನ್ನಲ್ಲಿ ಸೇರಿದರೂ ಗಂಗೆಯ ಪಾವಿತ್ರದಲ್ಲಿ ಏನೂ ವ್ಯತ್ಯಾಸವಾಗುವುದಿಲ್ಲ. ಅದರಂತೆ ನಮ್ಮ ಪ್ರಪಂಚವು ಎಷ್ಟು ಮಾಲಿನ್ಯವಾಗಿದ್ದರೂ ಅದರಲ್ಲಿ ಭಗವಂತನ ಸ್ಮರಣೆ ಇದ್ದಿದ್ದಾದರೆ ಅದರ ಮಾಲಿನ್ಯವು ಉಳಿಯುವುದೇ ಇಲ್ಲ. ಭಗವಂತನ ಸ್ಮರಣೆ ಇದ್ದು ಅದರಲ್ಲಿ ಮಾಲಿನ್ಯ ಇತ್ತಪ್ಪ, ಅವಾಗ ಮಾಲಿನ್ಯ ಉಳಿಯೋದೇ ಇಲ್ಲ. ಯಾಕೆಂದರೆ ಅಲ್ಲಿ ಭಗವಂತನ ಸತತವಾಗಿ ಸ್ಮರಣೆ ಇದ್ದಾಗ ಎಲ್ಲ ಮಾಲಿನ್ಯ ಉಚ್ಚಾಟನೆ ಆಗೋಗುತ್ತೆ, ದೋಷಗಳು ಉಚ್ಚಾಟನೆ ಆಗೋಗುತ್ತೆ. ಅಲ್ಲೇನಿರುತ್ತವಾಗ ಶುದ್ಧವಾದ ಕನ್ನಡಿ, ಶುದ್ಧವಾದ ಚೈತನ್ಯ ಅದೇ ಪ್ರಕಟ ಆಗ್ತಿರುತ್ತೆ. ಅವಾಗಲ್ಲಿ ಏನೂ ಉಳಿಯುವುದೇ ಇಲ್ಲ. ಭಗವಂತನ ಸ್ಮರಣೆಯು ಎಲ್ಲ ತೀರ್ಥಗಳ ರಾಜನಾಗಿರುತ್ತದೆ. ನಾಮಸ್ಮರಣೆಯ ಹೊರತು ಬೇರೆ ಮಾರ್ಗವೇ ಇಲ್ಲ. ಭಗವಂತನ ವಿಸ್ಮರಣೆಗೆ ಕಾರಣವಾದದ್ದನ್ನು ಬಿಡುವುದೇ ವೈರಾಗ್ಯ ಹಾಗೂ ಭಗವಂತನ ಸ್ಮರಣೆಗೆ ಅನುಕೂಲವಾಗದದ್ದನ್ನು ಮಾಡುವುದೇ ವಿವೇಕ ಅನ್ನುತ್ತಾರೆ.
ಭಗವಂತನ ಸ್ಮರಣೆ ಜೋಡಣೆ ಮಾಡ್ಕೊಂಡು ಏನೇನು ಕೆಲಸ ಮಾಡಬೇಕು, ಸದ್ಗ್ರಂಥ ವಾಚನ, ಜಪ, ಅನುಷ್ಠಾನ, ಪಾರಾಯಣಗಳು, ಸಪ್ತಾಹಗಳು, ಅದೆಲ್ಲವೂ ವಿವೇಕ, ಜಾಗೃತ ಆಗಿರೋದು, ಬುದ್ಧಿನಲ್ಲಿ ಜಾಗೃತ ಆಗಿರೋ ವಿವೇಕ ಸಾರ ವಿಚಾರವನ್ನು ತಗೊಂಡು ಆ ದಿಶೆಯಲ್ಲಿ ಅದು ಏನು ಮಾಡುತ್ತಪ್ಪ, ಚಲನವಲನ ಮಾಡುತ್ತೆ ಬುದ್ಧಿ. ಇನ್ನು ಏನು ಭಗವಂತನ ಮಧ್ಯದಲ್ಲಿ ನನ್ನ ಮಧ್ಯದಲ್ಲಿ ಅಡ್ಡಿ ಬರುತ್ತದೋ ಅದೆಲ್ಲವೂ ಬಿಡುವುದೇ ವೈರಾಗ್ಯ. ಏನು ಬರುತ್ತೋ ವಿಷಯ, ವಸ್ತು, ವ್ಯಕ್ತಿ, ಜಗತ್ತು ಎಲ್ಲವನ್ನೂ ಬಿಡುವುದೇ ವೈರಾಗ್ಯ. ರಾಮರಾಯನ ಅಂತಃಕರಣವು ನಿಜವಾಗಿಯೂ ಕರ್ತವ್ಯದ ವಿಷಯದಲ್ಲಿ ಎಷ್ಟು ಕಠೋರವಾಗಿರುತ್ತದೆಯೋ ಭಕ್ತರ ವಿಷಯದಲ್ಲಿ ಅಷ್ಟೇ ಕೋಮಲವಾಗಿರುತ್ತದೆ. ರಾಮರಾಯ ಏನು ಮಾಡ್ದ, ಸೀತಾಮಾತೆಗೆ ಅರಣ್ಯಕ್ಕೆ ಕಳಿಸ್ದ. ಆವಾಗ ಕಠೋರವಾಗಿತ್ತು. ರಾಜ ದಕ್ಷತೆಯಿಂದ ವ್ಯವಹಾರ ಮಾಡಬೇಕು, ಕಠೋರವಾಗಿತ್ತು. ಆದರೆ ಭಕ್ತರಿಗೆ ಕೇವಟ, ಶಬರಿ, ಭರತನಿಗೆ ಪ್ರೀತಿಯಿಂದ ಏನು ಮಾಡೋದ್ನಪ್ಪ, ಆ ಸಮಯದಲ್ಲಿ ಅವನ ಹೃದಯ ಹೆಂಗಿತ್ತು, ಅಂತಃಕರಣ ಕೋಮಲವಾಗಿತ್ತು. ಕರ್ತವ್ಯಕ್ಕಾಗಿ ಅವನು ಸೀತಾದೇವಿಯನ್ನು ಅರಣ್ಯದಲ್ಲಿ ಬಿಟ್ಟನೇನೋ ನಿಜ, ಆದರೆ ಭಕ್ತನ ಪ್ರೇಮಕ್ಕಾಗಿ ಭರತನನ್ನು ಗೌರವಿಸಿದನು. ನನ್ನ ಉಪದೇಶಗಳನ್ನು ನೀವು ಆಚರಣೆಯಲ್ಲಿ ತಂದರೆ ಅವುಗಳು ಪ್ರಯೋಜನವಾಗುವುದು. ಯಾವಾಗ ಪ್ರಯೋಜನ ಆಗುತ್ತೆ ಬೋಧನೆ ಸದ್ಗುರುದು? ಅದನ್ನು ಕೃತಿಯಲ್ಲಿ ತಂದು, ಆಚರಣೆಯಲ್ಲಿ ತಂದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಆ ಆನಂದ, ಸುಖ ನಿಜವಾದ ಏನಿದೆಯೋ ಅದು ನಮಗೆ ಅರಿವಿಗೆ ಬರುತ್ತದೆ. ಎಲ್ಲರೂ ನಾಮಸ್ಮರಣೆ ಮಾಡಿರಿ. ನಾಮಸ್ಮರಣೆಯಂಥ ಬೇರೆ ಕಲ್ಯಾಣ ಮಾರ್ಗವೂ ಇರುವುದಿಲ್ಲ. ಯಾವುದು ಸಹಜವಾಗಿ ತೆಗೆದುಕೊಳ್ಳಲು ಬರುತ್ತದೆಯೋ, ಅತ್ಯಂತ ಉಪಾಧಿರಹಿತವಾಗಿ ಬೇರೆ ಯಾವ ಸಾಧನೆಯನ್ನು ಅವಲಂಬಿಸಿರುವುದಿಲ್ಲವೋ ಅದೇ ಭಗವಂತನ ನಾಮವಾಗಿರುತ್ತದೆ. ಶುದ್ಧ ಮನಸ್ಸಿನಿಂದ ಹಾಗೂ ಶುದ್ಧ ಅಂತಃಕರಣದಿಂದ ಯಾರು ನಾಮ ತೆಗೆದುಕೊಳ್ಳುತ್ತಾರೋ ರಾಮನು ನಿಶ್ಚಿತವಾಗಿಯೂ ಅವರ ಕಲ್ಯಾಣ ಮಾಡೇ ಮಾಡುತ್ತಾನೆ. ಇಂದಿನ ಬೋಧವಚನ: ಸರ್ವ ಸೃಷ್ಟಿಯು ರಾಮರೂಪವಾಗಿ ಕಾಣುವುದೇ ಭಕ್ತಿಯ ಫಲವಾಗಿರುತ್ತದೆ. ಭಕ್ತಿ ಮಾಡಿದ್ಮೇಲೆ ಅದರ ಫಲ ಏನಪ್ಪ ನಮಗೆ ಕೊಡಬೇಕು? ಭಕ್ತಿಯ ಒಂದು ದೊಡ್ಡ ವೃಕ್ಷ ಬೆಳೆಸಾಯ್ತು ನಾವೀಗ. ಅದಾದಮೇಲೆ ಅದರ ಫಲ ಸಿಗಬೇಕಲ್ಲ ನಮಗೆ. ಹಣ್ಣು, ಕಾಯಿ, ಹೂಗಳೆಲ್ಲ ಬರಬೇಕು, ಹೂವೆಲ್ಲ ಬಾಡಿ ಹಣ್ಣಾಗಬೇಕು. ಆ ಫಲ ಏನಪ್ಪ? ಸಮಸ್ತ ಸೃಷ್ಟಿಯು ನನಗೆ ರಾಮರೂಪವಾಗೇ ಕಾಣಿಸ್ಬೇಕು. ಎಲ್ಲಿ ಹೋದರೂ ನಾನು ಕೂತಾಗ, ನಿಂತಾಗ, ಹೋಗುವಾಗ, ಬರುವಾಗ, ಮಲಗುವಾಗ, ಎದ್ದಾಗ ಸಮಸ್ತ ಚರಾಚರ ಸೃಷ್ಟಿ ನನಗೆ ರಾಮಮಯ ಕಾಣಿಸಿದಾಗ ಏನಾಗತ್ತಪ್ಪ? ಅದೇ ನನ್ನ ಭಕ್ತಿಯ ಫಲ. ಅದೇ ಗುರು ಕೊಡೋದು, ನನ್ನ ಪದರಿಗೆ ಹಾಕೋದು ಏನಪ್ಪ? ಶಾಶ್ವತವಾದ ಸುಖ, ಸಮಾಧಾನ, ಆ ಆತ್ಮಸ್ವರೂಪನಲ್ಲಿ ನೆಲೆಸಿರುವ ಒಂದು ಸ್ಥಿತಿ, ಬ್ರಹ್ಮಾನುಭಾವ, ಬ್ರಹ್ಮಾನಂದ, ಪರಮಾನಂದ ಅಂತ ಹೇಳುತ್ತಾ ಲೋಕ ಸಮಸ್ತ ಸುಖಿನೋ ಭವಂತು. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್.